ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನನ್ನ ಮಗನಿಗೆ 9 ಮಂತ್ದು ವ್ಯಾಕ್ಸಿನ್ ಇದೆ. ನಾನು ಇಷ್ಟು ಸಲ ವ್ಯಾಕ್ಸಿನ್ ನಮ್ಮೂರಲ್ಲಿ ಕೊಡ್ತಾಯಿದ್ದೆ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಇದು ಫಸ್ಟ್ ಟೈಮ್ ನಾವು ಸಿಟಿಲಿ ಕೊಡ್ತಾಯಿದ್ದೀವಿ. ಇಲ್ಲಿ ನಿಯರ್ ಒಂದು ಕಂಚಿ ಕಾಮಾಕ್ಷಿ ಟೆಂಪಲಿಂದ ಕಂಚಿ ಕಾಮಾಕೋಟಿ ಚೈಲ್ಡ್ ಟ್ರಸ್ಟ್ ಅಂತ ಒಂದು ಮಕ್ಕಳದ್ದು ಹಾಸ್ಪಿಟಲ್ ಇದೆ. ಒಂದು ಚೈಲ್ಡ್ ಹಾಸ್ಪಿಟಲ್ ಇದೆ. ಅಲ್ಲಿ ಬರೀ ಮಕ್ಕಳನ್ನ ಮಾತ್ರ, ಒಂದು 10 ಏಜ್ ಒಳಗಡೆ ಇರೋ ಮಕ್ಕಳನ್ನ ಮಾತ್ರ ನೋಡ್ತಾರೆ. ಸೊ ನಾವು ಅವನಿಗೆ ಇಲ್ಲಿ ಫೀವರು ಕಫ್ ಎಲ್ಲ ಸ್ಟಾರ್ಟ್ ಆಗಿದಾಗ ಅಲ್ಲಿಗೆ ಹೋಗಿದ್ವಿ. ಇಲ್ಲಿ ಕನ್ನಡ ಮಾತಾಡೋ ಡಾಕ್ಟರ್ ಬೇರೆ ಇದ್ದಾರೆ. ಸೊ ಅವ್ರು ಕರ್ಕೊಂಡ್ಬನ್ನಿ ವ್ಯಾಕ್ಸಿನ್ಗೆ ಅಂತ ಅಂದಿದ್ದು. ಸೊ ಇವಾಗ ಕರ್ಕೊಂಡು ಹೋಗ್ತಿದ್ದೀವಿ. ನಂಗೆ ಗೊತ್ತಿಲ್ಲ ಅದು ನಾವು ಅವನ್ನ ಇವಾಗ ಫುಲ್ಲು ಯಾವ ಥರ ಅವನ್ನ ಇಟ್ಕೊಳ್ಳೋದಂತೇಳಿ. ಊರಲ್ಲಾಗಿದ್ದರೆ ಅಮ್ಮ ಇರ್ತಾಯಿದ್ರಲ್ವ, ನೋಡ್ಕೊತಿದ್ರು. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಮಾತ್ರ. ಅದು ನಾವಿಬ್ಬರೇ ಅವನ್ನ ಈ ಥರ ವ್ಯಾಕ್ಸಿನ್ ಕೊಡುವಾಗ ನೋಡ್ಕೊತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅದು ಹೆಂಗೆ ಹೋಗುತ್ತೆ ಡೇ ಅಂತಲೇ ಗೊತ್ತಿಲ್ಲ. ಏನೂ ಪ್ಲ್ಯಾನ್ ಇಲ್ಲ, ಈ ಥರ ಮಾಡಬೇಕು ಆ ಥರ ಮಾಡಬೇಕು, ಅದು ಇದು ಊಟ ರೆಡಿ ಮಾಡಬೇಕಂತೀವಿ. ಅದು ಹೆಂಗೆ ಹೋಗುತ್ತೆ ಡೇ ಅದರ ನಾವು ಗೋ ವಿತ್ ದಿ ಫ್ಲೋ ಅನ್ನೋ ಥರ ಹೋಗೋದು. ಸೊ ಅವನಿಗೆ ಹಾಸ್ಪಿಟಲ್ಗೆ ಹೋಗುವಾಗ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ. ಅವ್ನ ಪಾಪ ಇವಾಗ ಆಟ ಆಡ್ತಾ ಇದ್ದಾನೆ, ಅವನಿಗೆ ಗೊತ್ತಿಲ್ಲ. ಇವಾಗ ಮುಂಚೆ ಅಂದರೆ ಮಕ್ಳಿಗೆ ಗೊತ್ತಾಗಲ್ಲ ಪೇಯ್ನು ಯಾವ ಥರ ಇರುತ್ತೆ, ಅಂದರೆ ವ್ಯಾಕ್ಸಿನ್ ಕೊಡೋ ಪೇಯ್ನ್ ಇವಾಗ ಗೊತ್ತಾಗುತ್ತೆ ಅನಿಸುತ್ತೆ. ಇವಾಗ ಎಲ್ಲ ಪೇಯ್ನ್ ಗೊತ್ತಾಗುತ್ತೆ ಅವನಿಗೆ. ಇವಾಗ ಆಟ ಆಡ್ತಾ ಇದ್ದಾನೆ. ಬಾ ಬಾ ಬಾ, ವಿಡಿಯೋ ತೋರಿಸಿ ನಿಮ್ಮನ್ನ ಶೋಪ, ವಿಡಿಯೋ ತೋರಿಸಿ ಬನ್ನಿ, ವಿಡಿಯೋ ತೋರಿಸಿ. ಎಲ್ಲರೂ ನಿಮ್ಮನ್ನು ನೋಡ್ಬೇಕಂತೆ. ಅಲ್ಲಿ ನೋಡಿ ಪಾತಾಗೆ ಹಾಯ್. ಪಾತ ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ನೋಡಿ ವಿಡಿಯೋ, ಅಲ್ಲಿ ಅಲ್ಲಿ ಅಮ್ಮ ಮತ್ತೆ ಪಾತ ಅಲ್ಲಿ. ಅವನಿಗೆಲ್ಲೋ ಆಟ ಆಡಬೇಕು, ಅವನದೇನೋ ನೋಡಿದ್ದಾನೆ, ಅಲ್ಲೋಗಿ ಅದನ್ನ ಹೋಗಿ ಎಳಿಬೇಕು, ಅದೇ ಅವನಿಗೆ ಇಷ್ಟ. ಹೋಗಿರ್ಬೇಕು. ಓಕೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ನನ್ನ ಹಸ್ಬೆಂಡ್ ಹತ್ರ ಬಟ್ಟೆ ಹಾಕಕ್ಕಂತ ಬಿಟ್ಟಿದ್ದೀನಿ. ಅವ್ನು ನೋಡಿದರೆ 10 ಥರ ಆಟ ಕೊಡ್ತಿದ್ದಾನೆ. ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಕ್ಯಾರಿ ಮಾಡಬೇಕು, ಹಾಸ್ಪಿಟಲ್ಗೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡು ಹೋಗಿ ಏನೇನು ಕ್ಯಾರಿ ಮಾಡಬೇಕಂದ್ರೆ, ಇದೊಂದು ಅಲ್ಲಿ ಹಾಸ್ಪಿಟಲಲ್ಲಿ ಕೊಟ್ಟಿರೋದು ಅವನದು ಡೀಟೇಲ್ಸು. ಆಮೇಲೆ ಒಂದು ಇನ್ ಕೇಸ್ ಅವರು ಮೋಷನ್ ಹೋದರೆ ಒಂದು ವೆಟ್ ವೈಪ್ಸು, ಮತ್ತು ಒಂದು ಡೈಪರು, ಮತ್ತು ಅವನು ಕಕ್ಕುತ್ತಾನಲ್ವ ಅದಕ್ಕೆ ಒರೆಸೋಕ್ಕೆ ಒಂದು ಕರ್ಚೀಫು, ಆಮೇಲೆ ಒಂದು ಟಾಯ್, ಆಮೇಲೆ ಒಂದು ವಾಟರ್ ಬಾಟಲ್. ಇಷ್ಟನ್ನು ನಾನು ಕ್ಯಾರಿ ಮಾಡ್ತೀನಿ ಹಾಸ್ಪಿಟಲ್ಗೆ ಹೋಗುವಾಗ. ಆಮೇಲೆ ಅದ್ರ ಜೊತೆನೇ ಇವರಿಬ್ಬರೂ ಕ್ಯಾರಿ ಮಾಡ್ತೀನಿ. ಮಮ್ಮ ಅಟ್ಲೀಸ್ಟ್ ಏನಾದರೂ ಎಕ್ಸ್ಪ್ರೆಷನ್ ಆದರೂ ಕೊಡು. ಇವನಿಗೆ ಬಟ್ಟೆ ಹಾಕೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ನನ್ನ ಹಸ್ಬೆಂಡ್ಗೆ ಇವಾಗ ನನ್ನ ಕಷ್ಟ ಎಲ್ಲ ಗೊತ್ತಾಗ್ತಿದೆ ಅಲ್ಲ ಮಮ್ಮು? ಬಟ್ಟೆ ಹಾಕೋದು ಕಷ್ಟ ಅಲ್ಲ ನಿಮ್ಮ ಮಗನಿಗೆ? ನೋಡಿ ನೋಡಿ ಎಷ್ಟು ಆಟ ಆಡ್ತಾನೆ ನೋಡಿ. ಪತ್ತು ಪತ್ತು ಇಲ್ಲಿ ನೋಡಿ, ಪಾತು ಪಾತು. ಅಮ್ಮ ಕೈ ತೆಗೀರಿ. ಅವ್ರು ಕೊಟ್ಟಾಯ್ತು ಇಂಜೆಕ್ಷನ್ ನಿಜ? ನಾವು ಇವಾಗ ಮನೆಗೆ ಬಂದ್ವಿ. ಅವನಿಗೆ ವ್ಯಾಕ್ಸಿನ್ ಹಾಕ್ಸ್ಬಿಟ್ಟು ಮನೆಗೆ ಬಂದ್ವಿ. ನಾನೇನೋ ತುಂಬ ಅಳ್ತಾನೆ ಅಂತ ಅಂದ್ಕೊಂಡಿದ್ದೆ. ಅವ್ನು ನೋಡಿದರೆ ಸ್ವಲ್ಪನೂ ಹತ್ತಿಲ್ಲ. ಸಿಸ್ಟರೇ ಹೇಳ್ತಿದ್ರು ಇವನೇನು ಎಕ್ಸ್ಪ್ರೆಷನ್ನೇ ಕೊಡ್ತಾ ಇಲ್ಲಲ್ಲ ಅಂತೇಳಿ. ಅದಾದಮೇಲೆ ಸ್ವಲ್ಪ ಏನೋ ಒಂದು ನಿಮಿಷ ಹತ್ತು ಅಷ್ಟೇ. ಅದಾದಮೇಲೆ ಅವ್ನು ನಾರ್ಮಲಾಗಿ ಆಟ ಆಡ್ಕೊಂಡಿದ್ದಾನೆ. ನನಗೆ ಅದೇ ಖುಷಿ ಆಯ್ತಪ್ಪ, ನನಗೂ ನನ್ನ ಹಸ್ಬೆಂಡ್ಗೂ.
ಅವನ ಅಳ್ತಾ ಇದ್ರೆ ಹೆಂಗೆ ಅವನ್ನ ಮೇಂಟೈನ್ ಮಾಡೋದಂತಲೇ ಗೊತ್ತಾಗ್ತಿರ್ಲಿಲ್ಲ. ಅವ್ನು ಇವಾಗ ನೋಡಿದರೆ ಆರಾಮಾಗಿದ್ದಾನೆ. ಮನೆಗೆ ಬಂದಿದ ತಕ್ಷಣ ಫೀಡ್ ಮಾಡಿಸ್ದೆ, ಮಲಗಿಬಿಟ್ಟ ಅವನು. ನಾವೇನಿಲ್ಲ, ಜಸ್ಟ್ ನನ್ನ ಹಸ್ಬೆಂಡ್ ಬರೀ ಕರ್ಡ್ ರೈಸ್ ಮಾತ್ರ ಮಾಡುವಂತಂದಿದ್ದಾರೆ. ಅದಕ್ಕೆ ಅವರಿಗೆ ಕರ್ಡ್ ರೈಸ್ ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಅವ್ರು ತಿಂದರು. ನಾನಿವಾಗ ತಿನ್ನಬೇಕು. ಅವನು ಆರಾಮಾಗಿ ಮಲಗಿದ್ದಾನೆ. ಇವಾಗ ಆರಾಮಾಗಿ ಮಲಗಿದ್ದಾನಪ್ಪ. ಇವಾಗ ಸಂಜೆ ಆಗಿಬಿಟ್ಟಿದೆ. ಕರ್ಡ್ ರೈಸ್ ತಿನ್ಕೊಂಡು ಮಲಗಿರೋದ್ರಿಂದ ಚಂದ ನಿದ್ದೆ ಬಂತು. ಆರಾಮಾಗಿ ಒಂದು 2 ಅವರ್ಸ್ ಮಲಗಿದ್ದೆ ನಾನು. ಯೂಶ್ವಲಿ ಬೇರೆ ಡೇಸಲ್ಲೆಲ್ಲ ಮಲ್ಗೋಕ್ಕಾಗಲ್ಲ, ನನ್ನ ಮಗ ಇರೋದ್ರಿಂದ ಅವನ್ನೇ ನೋಡ್ಕೋಬೇಕಾಗುತ್ತೆ. ಮಲ್ಗೋಕ್ಕೆಲ್ಲ ಏನೂ ಚಾನ್ಸಸ್ಸೇ ಇರಲ್ಲ ಅವಾಗ. ನಾನು ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಬಂದು ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊತೀನಿ. ಮನೇಲಿ ಏನೇನು ಕ್ಲೀನ್ ಮಾಡಬೇಕು, ಬಾತ್ರೂಮ್ ಟಾಯ್ಲೆಟ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಏನು ಕ್ಲೀನ್ ಇದ್ದರೂ ಅವತ್ತೇ ಇಟ್ಕೊತೀನಿ. ಯಾಕಂದರೆ ಅದೆರಡು ದಿನ ನನ್ನ ಹಸ್ಬೆಂಡ್ಗೆ ರಜೆ ಇರೋದ್ರಿಂದ ಅವ್ರು ಅವನ್ನ ನೋಡ್ಕೊತಾರೆ. ನಾನು ಆವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊತೀನಿ. ಆದರೆ ಇವತ್ತೇನೋ ಗೊತ್ತಿಲ್ಲ, ನನಗೆ ಇದೇ ಆ್ಯಕ್ಟಿವ್ ಆಗಿಯೇ ಇರಲಿಲ್ಲ. ನಾನು ಈವ್ನಿಂಗ್ ಆದಮೇಲೆ ಆ ಸ್ಟ್ರೆಂತು ಇರಲಿಲ್ಲ, ಯಾಕೋ ಮೂಡೇ ಇರಲಿಲ್ಲ ಕೆಲಸ ಮಾಡಬೇಕಂತೇಳಿ. ಜಾಸ್ತಿ ಪಾತ್ರೆ ಎಲ್ಲ ಬಿದ್ದಿತ್ತು, ತುಂಬ ಕೆಲಸಗಳಿದ್ವು. ನನಗೆ ಇದೇ ಇರಲಿಲ್ಲ, ಯಾರು ಮಾಡ್ತಾರಪ್ಪ ಕೆಲಸ, ಯಾರು ಅಡುಗೆ ಮಾಡ್ತಾರಂತಲೇ ಅನಿಸ್ತಾ ಇತ್ತು. ಇವನ್ ನಾನು ಇಷ್ಟು ಗಂಟೆ ಆರಾದ್ರೂ ಇನ್ನೂ ದೇವ್ರ ಪೂಜೆನೇ ಮಾಡಿರಲಿಲ್ಲ. ಬೇರೆ ದಿನದಲ್ಲೆಲ್ಲ 6 ಗಂಟೆ ಮುಂಚೆನೇ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಇವತ್ತು ನನಗೆ ಏನೋ ಮಾಡೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ಗೊತ್ತಿಲ್ಲ. ನಾನು ಯಾವ ಥರ ಬೆಳ್ಕೊಂಡು ಬಂದಿದ್ದೀನಿ ಅಂತ ಅಂದರೆ, ನನಗೆ ನನ್ನ ತುಂಬ ಹತ್ತಿರದಿಂದ ನೋಡೋರಿಗೆ ಗೊತ್ತಿರುತ್ತೆ. ನನಗೊಂದು ಕಾಫಿ ಟೀ ಏನೂ ಮಾಡೋಕ್ಕೆ ಗೊತ್ತಿರಲಿಲ್ಲ. ಒಂದು ಕುಡ್ದಿರೋ ಕಾಫಿ ಲೋಟನೂ ಎತ್ತು ವಾಶ್ ಮಾಡ್ತಿರಲಿಲ್ಲ, ತಿಂದಿರೋ ಪ್ಲೇಟು ಎತ್ತು ವಾಶ್ ಮಾಡ್ತಾ ಇರಲಿಲ್ಲ. ಮಧ್ಯಾಹ್ನ ಊಟ ರೆಡಿಯಾಗಿರ್ತಾಯಿತ್ತು, ಆದರೆ ನಮ್ಮಮ್ಮ ಹಾಕ್ಕೊಡೋ ತನಕನೂ ವೆಯ್ಟ್ ಮಾಡ್ತಿದ್ದೆ. ಅದು ಮಧ್ಯಾಹ್ನ 3 ಗಂಟೆ ಇಲ್ಲ, ಸಂಜೆ 4 ಗಂಟೆಗೆ ಅವ್ರು ಬಂದು ಹಾಕ್ಕೊಟ್ರು ಆವಾಗಲೇ ತಿಂತಾಯಿದ್ದೆ. ನಾನು ಅಷ್ಟು ಸೋಂಬೇರಿ ಥರನೇ ಇದ್ದೆ. ನಾನು ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ. ಆದರೆ ಮದುವೆ ಆಗಿದ ತಕ್ಷಣ ಒಂದು 2 ಮಂತ್ಸು ಹಸ್ಬೆಂಡ್ ಜೊತೆ ಇದ್ದೆ ಆಯಿತಾ, ಇಲ್ಲಿ ಚೆನ್ನೈಯಲ್ಲಿದ್ದೆ. ಆವಾಗ ಪ್ರೆಗ್ನೆಂಟ್ ಇರೋದ್ರಿಂದ ಮೂಡ್ ಸ್ವಿಂಗ್ಸು, ಮಾರ್ನಿಂಗ್ ಸಿಕ್ನೆಸ್ ಅದೆಲ್ಲ ಇರ್ತಾಯಿತ್ತು. ಆವಾಗಲೂ ನಾನು ಅಷ್ಟೊಂದು ಕೆಲಸ ಮಾಡ್ತಿರಲಿಲ್ಲ. ಅವ್ರು ಆಫೀಸ್ಗೆ ಹೋಗಿದ ತಕ್ಷಣ ಬೆಳಗ್ಗಿಂದ ಸಂಜೆ ತನಕ ಮಲಗಿಯೇ ಇರ್ತಾಯಿದ್ದೆ ನಾನು. ಅದಾದಮೇಲೆ ಊರಿಗೆ ಹೋದ್ಮೇಲೆ ಅಲ್ಲೇನೋ ಪ್ರೆಗ್ನೆಂಟ್ ಇರೋದ್ರಿಂದ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಇವಾಗ ಬಂದು ಬರುವಾಗ ನಮ್ಮಮ್ಮ ಬಂದಿದ್ರಲ್ವ ಚೆನ್ನೈಗೆ, 1 ಮಂತ್ ಇದ್ದಿದ್ದರು. ನಾನು ಅವ್ರಿಗೆ ಹೇಳಿಬಿಟ್ಟು ಬಂದಿದ್ದೆ, ನೀವು ಚೆನ್ನೈಗೆ ಬಂದಾಗ ನೀವು ಪಾರ್ಥನ ಮಾತ್ರ ನೋಡ್ಕೊಳ್ಳಿ, ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಂತ ಅಂದಿದ್ದೆ. ಆದರೆ ಅದು ಹೇಳಿರೋದು ಬಿಟ್ಟರೆ ನಾನು ಒಂದು ದಿನವೂ ಮನೆ ಕೆಲಸ ಮಾಡಿಲ್ಲ, ಬರೀ ಮಲಗಿದ್ದೆ, ಅವ್ನು ನೋಡ್ತಿದ್ದೆ ಅಷ್ಟೇ. ಎಲ್ಲನೂ ಊಟ ರೆಡಿ ಮಾಡೋದು, ಮನೆ ಕೆಲಸ ಎಲ್ಲನೂ ಅಮ್ಮನೇ ಮಾಡ್ತಾಯಿದ್ರು. ಒಂದು ಕೆಲಸನೂ ಮಾಡ್ತಾ ಇರಲಿಲ್ಲ ನಾನು. ಆದರೆ ನಮ್ಮಮ್ಮ ಯಾವಾಗ ಊರಿಗೆ ಹೋದರೂ ಆವತ್ತು ನನಗೆ ಗೊತ್ತಾಯಿತು ಅಮ್ಮ ಅಂದರೆ ಏನು, ಅದ್ರ ಕಷ್ಟ ಏನು, ಮಕ್ಕಳನ್ನ ಹಾಕ್ಕೊಂಡು ಹೆಂಗೆ ಕಷ್ಟ ಕೆಲಸ ಮಾಡೋದು ಹೆಂಗೆ ಅಂತ, ಆ ಕಷ್ಟ ಏನು ಅಂತ ಇವಾಗ ಗೊತ್ತಾಗ್ತಾಯಿದೆ ನನಗೆ. ಆದರೆ ಅಂಥ ಸಿಚುವೇಶನ್ನೇ ನಮಗೆ ಎಲ್ಲನೂ ಕಲಿಸುತ್ತೆ ಪಾಠ ಅಂತಲೇ ನಾನು ನಂಬ್ತೀನಿ. ಯಾಕಂದರೆ ಏನೂ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲದಿರೋಳು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ, ಮನೆ ಕೆಲಸ ಮಾಡ್ತಿದ್ದೀನಿ, ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಿದ್ದೀನಿ, ನನ್ನ ಮಗನ ಕೆಲಸ ಮಾಡ್ತಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ತಮ್ಮ ಬೇರೆ ಇದ್ದಾರೆ ಆಯಿತಾ, ಅವ್ರು 3 ಮಂತ್ಸು ಟ್ರೈನಿಂಗ್ ಅಂತೇಳಿ ಬಂದಿದ್ದಾರೆ, ಅವ್ರದ್ದು ಕೆಲಸಗಳಿರುತ್ತೆ, ಅದನ್ನು ಮಾಡ್ತೀನಿ. ಅಂದರೆ ಎಲ್ಲನೂ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಅಪ್ರಿಷಿಯೇಟ್ ಮಾಡ್ತಾರೆ ನನ್ನ. ಯಾಕಂದರೆ ಅವ್ರು ನಾನು ಏನೂ ಕೆಲಸ ಮಾಡದಿರೋವಾಗಲೂ ನಾನು ನೋಡಿದ್ದಾರೆ, ಇವಾಗ ಎಲ್ಲ ಕೆಲಸ ಮಾಡುವಾಗಲೂ ನಾನು ನೋಡ್ತಿದ್ದಾರೆ. ಅದರಿಂದ ಅವ್ರು ಅಪ್ರಿಷಿಯೇಟ್ ಮಾಡ್ತಾರೆ ನನ್ನ, ನೀನು ಎಲ್ಲನೂ ಮಾಡ್ತೀಯಾ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೀಯಾ ಅಂತೇಳಿ. ಮತ್ತು ಏನಂತ ಅಂದರೆ, ನನಗೆ ನಮ್ಮಮ್ಮ ಯಾವಾಗಲೂ ಅವರು ಜಾಸ್ತಿ ಕೆಲಸ ಮಾಡಿ ಆದಮೇಲೆ ಒಂದು ಬೈತಾ ಒಂದೊಂದು ಸಲ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಸುಸ್ತಾಗಿರುತ್ತೆ, ಆವಾಗ ಅವ್ರು ಬೈತಾ ಕೆಲಸ ಮಾಡ್ತಿದ್ರು. ನಾನು ಆವಾಗ ಅಂದ್ಕೊತಿದ್ದೆ, ಇವ್ರು ಏನಕ್ಕೆ ಕೆಲಸ ಮಾಡುವಾಗ ಸುಮ್ಮನೆ ಕೆಲಸ ಮಾಡೋಕ್ಕಾಗಲ್ಲ, ಏನಕ್ಕೆ ವಟ ಅಂತ ಬೈತಾ ಕೆಲಸ ಮಾಡ್ತಾರಂತೇಳಿ. ಆದರೆ ಅದ್ರ ಕಷ್ಟ ಏನು ಅಂತ ಇವಾಗ ನಂಗೆ ಗೊತ್ತಾಗ್ತಾಯಿದೆ. ಒಂದೊಂದು ಸಲ ನಮಗೆ ಲೇಡೀಸ್ಗಂದರೆ ಒಂದೊಂದು ಸಲ ಮೂಡ್ ಇರಲ್ಲ, ಸ್ಟ್ರೆಂತ್ ಇರಲ್ಲ, ಮೂಡ್ ಆಫ್ ಆಗಿರುತ್ತೆ. ಆದರೆ ನಾವು ಮಾಡಲೇಬೇಕಿರುತ್ತೆ. ನಾವು ಕೆಲಸ ಮಾಡಿಲ್ಲ ಅಂದರೆ ಮನೆಯವರೆಲ್ಲರೂ ಅವ್ರು ಆವತ್ತು ಫುಲ್ ಉಪವಾಸನೇ ಬೀಳ್ತಾರೆ ಆಯಿತಾ. ನಾವು ಅದಕ್ಕೋಸ್ಕರ ಅವ್ರಿಗೋಸ್ಕರನಾದರೂ ಎದ್ದು ಮಾಡಬೇಕು. ನಮಗೇನು ಹುಷಾರಿಲ್ಲ ಅಂದ್ರೂ ನಮಗೆ ನಾವು ಪುಷ್ ಕೊಟ್ಟು ನಾವು ಅವತ್ತು ಏನು ಕೆಲಸ ಇದ್ರೂ ಮಾಡಲೇಬೇಕು. ನನಗಿವಾಗ ಆ ಥರ ಎಷ್ಟೊಂದು ಸಲ ಅನಿಸುತ್ತೆ.
ಫೀಡಿಂಗ್ ಮಾಡ್ತಿರೋದ್ರಿಂದ ಎಲ್ಲ ಕೆಲಸನೂ ಮಾಡ್ತಾ ಇರೋದ್ರಿಂದ ನನಗೂ ಎಷ್ಟೊಂದು ಸಲ ನನಗೂ ಸ್ಟ್ರೆಂತ್ ಇರಲ್ಲ, ಯಾರು ಮಾಡ್ತಾರಂತ ಅನಿಸುತ್ತೆ. ಬಟ್ ನನಗೆ ನಾನೊಂದು ಪುಷ್ ಕೊಟ್ಟು ನಾನು ಮಾಡ್ತೀನಿ. ಈವನ್ ನಮಗೆ ಹುಷಾರಿಲ್ಲ ಅಂದ್ರೂ ನಾವು ಮಾಡಬೇಕಾಗತ್ತೆ ಕೆಲಸನ. ಇವಾಗ ನನ್ನ ಹಸ್ಬೆಂಡ್ ನೈಟಿಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡು ಅಂತ ಅಂದಿದ್ರು. ಚಪಾತಿ ಮತ್ತು ಎಗ್ ಹಾಕಿಬಿಟ್ಟು ಟೊಮೆಟೊ ಗೊಜ್ಜು ಮಾಡಿಕೊಟ್ಟೆ ಅವರಿಗೆ. ಅವರು ತಿನ್ನೋಕ್ಕೆ ಕೊಡ್ತಾಯಿದ್ದೀನಿ. ಮತ್ತು ನನ್ನ ಮಗನಲ್ಲಿ ವಾಕರಲ್ಲಿ ಬಿಟ್ಕೊಂಡಿದ್ದೀವಿ. ಅವನು ಇಲ್ಲಾಂದರೆ ಅವನು ಊಟ ಮಾಡೋಕ್ಕೆ ಬಿಡೋಲ್ಲ, ಎಲ್ಲ ಬಂದು ಪ್ಲೇಟನ್ನು ಎಳಿತಾ ಇರ್ತಾನೆ. ಅದಕ್ಕೋಸ್ಕರ ನಾನು ವಾಕರಲ್ಲಿ ಬಿಟ್ಟಿದ್ದೀವಿ. ಅವನಿಗೆ ತಿನ್ಸಾಯಿತು. ಇನ್ನೇನಿದ್ರು ಅವನಿಗೆ ಸ್ವಲ್ಪ ಹಾಟ್ ವಾಟರಲ್ಲಿ ಮೈಯೆಲ್ಲ ಒರೆಸ್ಬಿಟ್ಟು ಅವನಿಗೆ ಡೈಪರೆಲ್ಲ ಹಾಕಿ ಅವನಿಗೆ ಬಟ್ಟೆ ಎಲ್ಲ ಹಾಕಿ ಅವ್ನು ಮಲಗಿಸೋದಷ್ಟೇ. ನನಗಂತೂ ಇವತ್ತು ಫುಲ್ಲು ಟಯರ್ಡ್ ಅಂದರೆ ಟಯರ್ಡ್, ಅದು ಎಂತಕ್ಕಂತ ಗೊತ್ತಿಲ್ಲ. ಕೆಲಸಗಳೆಲ್ಲ ಹಾಗೆ ಬಿದ್ದಿದೆ. ನಾನು ಈ ಕೆಲಸ ಏನಿದ್ರು ಇನ್ನು ನಾಳೆ ಮಾಡೋದು. ಮನೆಗೆ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಂಡು ಬರಬೇಕಿದೆ, ಅದೆಲ್ಲ ನಾಳೆ ಇಟ್ಕೊಂಡಿದ್ದೀನಿ. ಇವತ್ತು ಆರಾಮಾಗಿ ತಿಂದು ನಾವು ಆರಾಮಾಗಿ ಮಲಗೋದು. ಓಕೆ ಫ್ರೆಂಡ್ಸ್, ನಾನು ಇನ್ನೊಂದು ಮರೆತುಬಿಟ್ಟೆ. ನನ್ನ ಮಗನಿಗೆ ಹಾಕಿರೋ ವ್ಯಾಕ್ಸಿನ್ ಬಂದು 9 ಮಂತದ್ದು ದಡಾರ ಅನ್ನೋ ವ್ಯಾಕ್ಸಿನ್, MMR ಅಂತ ಅಂತಾರೆ, ಆ ವ್ಯಾಕ್ಸಿನ್ ಹಾಕ್ಸಿರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನನಗೆ ಎಷ್ಟು ಆಗುತ್ತೋ ನಾನು ಅಷ್ಟು ಟ್ರೈ ಮಾಡಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವೆಲ್ಲ ನನಗೆ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯೂಟ್ಯೂಬ್ ಅನ್ನೋದು ನನ್ನ ಕನಸು ಆಯಿತಾ. ನನಗೆ ಅದು ತುಂಬ ಯಾವಾಗಲೂ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿರುವಾಗ ನನಗೂ ಆಸೆ ಆಗೋದು, ನಾನು ಈ ಥರ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತೇಳಿ. ಸೊ ಅದು ಇವಾಗ ನಾನು ಅದನ್ನು ಫುಲ್ ಆ ಕನಸನ್ನು ಹಿಂದೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಬೇಕು.